ಇತ್ತೀಚೆಗೆ ತುಂಬ ಟ್ರೆಂಡಿಂಗಲ್ಲಿ ನಡೀತಿರುವಂತಹ ರೆಸಿಪಿ ಅಂದರೆ ಮಾವಿನಕಾಯಿ ತೊಕ್ಕು. ಇದನ್ನು ಉಪ್ಪಿನಕಾಯಿ ರೀತಿಲಿ ಬಳಸ್ಬೋದು. ಜೊತೆಗೆ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿನ್ಬೋದು. ರೊಟ್ಟಿ ಚಪಾತಿ ಜೊತೆನೂ ನಂಚ್ಕೊಂಡು ತಿನ್ಬೋದು. ಒಂದ್ಸಲ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು 2-3 ತಿಂಗಳಿಂದ 6 ತಿಂಗಳವರೆಗೂ ಇದನ್ನು ಸ್ಟೋರ್ ಮಾಡ್ಕೊಂಡು ತಿಂದರೆ ಇದೇ ಟೇಸ್ಟ್ ಇರುತ್ತೆ. ನಾನು ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ಒಂದು ಗಿಣಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಯಾವುದೇ ರೀತಿ ಮಾವಿನಕಾಯಿ ಬೇಕಿದ್ದರೂ ತೊಗೋಬೋದು. ಅದನ್ನು ಹಿಂದೆ ಮುಂದೆ ಎಲ್ಲ ಕ್ಲೀನ್ ಮಾಡಿಕೊಂಡು ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಪ್ಯಾನಲ್ಲಿ 1-2 ಸ್ಪೂನು ಸಾಸಿವೆ, ಮೆಂತ್ಯ, ಜೀರಿಗೆನ ಹುರಿದು ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಪುಡಿನ ಪಕ್ಕಕ್ಕೆ ಇಟ್ಕೊಂಡು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಬೇಕು. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ ಹಾಕ್ಕೊಂಡು 1 ಗೆಡ್ಡೆ ಬೆಳ್ಳುಳ್ಳಿನ ಹಾಗೆ ಜಜ್ಜಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆಲಿ ರೋಸ್ಟ್ ಆದಮೇಲೆ ತುರಿದಿಟ್ಕೊಂಡಿರೋಂತಹ ಮಾವಿನಕಾಯಿ ಜೊತೆಗೆ ಇದಕ್ಕೆ ಸಿಹಿ ಹಾಕಲೇಬೇಕು. ಸ್ವಲ್ಪ ಬೆಲ್ಲ ಹಾಕ್ಕೊಂಡು 1-2 ಸ್ಪೂನಷ್ಟು ಅಚ್ಕಾರದ ಪುಡಿ, 1/2 ಸ್ಪೂನಷ್ಟು ಅರಿಶಿನ ಪುಡಿ, ಜೊತೆಗೆ ಸಾಸಿವೆ, ಮೆಂತ್ಯ, ಜೀರಿಗೆನ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ವ ಆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈ ರೀತಿ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದನ್ನು ತುಂಬ ದಿನ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳೋದಾದರೆ ಈ ರೀತಿ ಪ್ಯಾನ್ ಬಿಟ್ಕೊಳ್ಳೋವರೆಗೂ ಕುದಿಸ್ಬೇಕು. ಒಂದು 5-10 ನಿಮಿಷದಲ್ಲಿ ಇದು ಈ ರೀತಿ ಪ್ಯಾನ್ನ ಬಿಟ್ಕೊಳ್ಳುತ್ತೆ. ತುಂಬಾ ನೀವು ಕುದಿಸಿದಷ್ಟು ತುಂಬ ರುಚಿಯಾಗಿರುತ್ತೆ. ಚೆನ್ನಾಗಿ ಕುದಿಸಿ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡು ತುಂಬ ದಿನ ಬಳಸ್ಬೋದು. ಬಿಸಿ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.